ಆರಂಭದಲ್ಲಿ ಬಸವಾದೀಶ್ವರ ಶರಣರನ್ನು ನಿನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಆಮೇಲೆ ಗುರುಕುಮಾರ ಶಿವಯೋಗಿ ನಿನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಈ ನಾಡಿಗೆ ಬೆಳಕಾಗಿ ಹುಟ್ಟಿರುವಂತ ಕುಂದಗೋಳದ ಮಹಾತಪಸ್ಸು ನನ್ನ ಬಾಳಿನ ಜ್ಯೋತಿಯಾಗಿ ಬಂದ ನಿಮಗೆ ಬಸವಣ್ಣನವರ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಸಂಸಿ ಗ್ರಾಮದ ಆರಾಧ್ಯ ದೇವನಾಗಿರುವಂತ ಬ್ರಹ್ಮಾನಂದ ಮಹಾಶಿವಯೋಗಿ ನನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಸಂಸಿ ಗ್ರಾಮದ ಎಲ್ಲ ದೇವತೆಗಳನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಸಂಸಿ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂತ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದಲ್ಲಿ ಶ್ರೀ ಗುರುದೇವ ಬ್ರಹ್ಮಾನಂದ ಶಿವಯೋಗಿಗಳ 50ನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ಶ್ರೀ ಗುರುದೇವ ಸಿದ್ದೇಶ್ವರ ಮಹಾಸ್ವಾಮಿಗಳ 20ನೇ ವರ್ಷದ ಪುಣ್ಯ ಆರಾಧನೆಯ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ಕರೆಸಿರುವಾಗ ಈ ಮಠದ ಒಡೆಯರು ನಮ್ಮಂತ ಯುವ ಸ್ವಾಮಿಗಳಿಗೆ ಮಾರ್ಗದರ್ಶಕರು, ಒಳ್ಳೆಯ ಅನುಭವಿಗಳು, ಒಳ್ಳೆಯ ಪ್ರವಚನ ವಾಗ್ಮಿಗಳು, ಬಹಳಷ್ಟು ಎಲ್ಲರ ಜೊತೆ ಪ್ರೀತಿಯಿಂದ ಸರಳ ಹೃದಯದಿಂದ ನಡ್ಕೊಳ್ಳುವಂತ ಒಂದು ಏಕೈಕ ನಮ್ಮ ಭಾಗದ ಸ್ವಾಮಿಗಳು ಪರಮ ಪೂಜ್ಯ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೆ ಜೋರಾದ ಚಪ್ಪಾಳೆ ಮೂಲಕ ನಾವು ಸ್ವಾಗತವನ್ನು ಕೋರಿ ನಮ್ಮ ಸಂಸಿ ಗ್ರಾಮದ ವಿವೇಕ ಮಠದ ಚಂದ್ರಬಸವ ಶಿವಯೋಗಿಗಳ ಶ್ರೀಪಾದಗಳಿಗೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ನಾವು ಸ್ವಾಗತವನ್ನು ಕೋರಿ ಈ ಭಾಗದ ಶಿಕ್ಷಣ ಕ್ರಾಂತಿಯನ್ನು ಮಾಡಿರುವಂತಹ ಒಂದು ಮಠದ ಕುಂದಗೋಳ ಶಿವಾನಂದ ಮಠ, ಅಂತಹ ಶಿವಾನಂದ ಮಠದ ಶಿವಾನಂದ ಮಹಾಸ್ವಾಮಿಗಳಿಗೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತ ಎಲ್ಲ ಹಿರಿಯರೇ, ಎಲ್ಲ ಯುವಕರೇ ಹಾಗೂ ನಮ್ಮೆಲ್ಲ ತಾಯಿಗಳೇ, ಎಲ್ಲರಿಗೂ ಕೂಡ ಅನಂತ ಶರಣು ಶರಣಾರ್ಥಿಗಳು. ನಾವೆಲ್ಲರೂ ಕೂಡ ಒಂದು ದಿವಸ ಇರುವ ಗುರುಗಳ ಪುಣ್ಯಾರಾಧನೆ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಂಡಿದ್ದೇವೆ. ಬಹಳಷ್ಟು ವಿಶೇಷವಾಗಿ ಸಂಸಿ ಗ್ರಾಮದಲ್ಲಿ ಗುರುದೇವ ಬ್ರಹ್ಮಾನಂದ ಆಶ್ರಮ ಹೇಗೆ ನಿರ್ಮಾಣ ಆಗಿದೆ, ಒಂದು ಅದೇ ತದ್ರೂಪದಲ್ಲಿ ರಬಗಲ್ಲೂ ಕೂಡ ನಾವು ಹೋಗಿದ್ದೇವೆ. ಮಠ ಈ ಮಠ ಹೆಂಗೈತಿ, ಅದು ಮಠನೂ ಕೂಡ ಆಗಿದೆ. ಎಲ್ಲೆಲ್ಲೋ ಬ್ರಹ್ಮಾನಂದನ ಅಜ್ಜನ ಆಶ್ರಮಗಳಿದ್ದಾವೆ, ಎಲ್ಲವನ್ನೂ ಕೂಡ ಒಂದೇ ಮಾಡಲ್ನಲ್ಲಿ ಆ ಮಠವನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಬಹಳಷ್ಟು ಅರ್ಥಪೂರ್ಣವಾಗಿರುವಂತ ಒಂದು ಮಠ. ಯಾಕಂದ್ರೆ ಒಂದೊಂದು ಮಠಗಳನ್ನು ನೋಡದೆ ಹಲವಾರು ರೀತಿಯಲ್ಲಿ ಮಠಗಳನ್ನು ನಡೆದಿದ್ದಾರೆ. ಒಂದೇ ಒಂದು ನೋಟದಲ್ಲಿ ಒಂದೇ ಒಂದು ಅದ್ಭುತವಾಗಿರುವಂತಹ ಒಂದು ನೋಡುವಂಥದ್ದು ಬಹಳ ಸಂತೋಷ ಅನಿಸುತ್ತೆ, ಅಷ್ಟೇ ಒಂದು ಬಹಳ ಖುಷಿ ಅನಿಸ್ತದೆ. ಹಾಗೆ ಆ ಮಠಗಳನ್ನು ಒಂದೇ ನಿಟ್ಟಿನಲ್ಲಿ ಮಾಡುವಂಥದ್ದು ಕೂಡ ಒಂದು ವಿಶೇಷವಾಗಿರುವಂತಹ ಒಂದು ಆಶ್ರಮ ಅನ್ನುವಂತಹ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪೂಜ್ಯರು ಹೇಳ್ತಾ ಇದ್ದರು, ಗುರುವಿನ ಬಗ್ಗೆ ಹೇಳ್ತಾ ಇದ್ದರು, ಅದರ ಜೊತೆ ಅಕ್ಕ ಮಹಾದೇವಿ ಬಗ್ಗೆ ಕೂಡ ಬಹಳಷ್ಟು ಅರ್ಥಪೂರ್ಣವಾಗಿರುವಂತಹ ವಿಚಾರಗಳನ್ನು ನಮಗೆಲ್ಲ ತಿಳಿದವರಾಗಿದ್ದಾರೆ. ಅಕ್ಕ ಮಹಾದೇವಿ ಅಂದ್ರೆ ಒಂದು ವೈರಾಗ್ಯದ ನಿಧಿ, ವೈರಾಗ್ಯದ ನಿಧಿ ಮತ್ತು ಪ್ರಥಮ ಕವಿಯತ್ರಿ ಎನ್ನುವಂತ ಹೆಸರನ್ನು ಕೂಡ ತಾಯಿ ನಮ್ಮ ನಾಡಿಗೆ ಕೊಟ್ಟಿದ್ದಾಳ. ತಾಯಿ ಒಬ್ಬ ಇಡೀ ಜಗತ್ತಿಗೆ ಅಕ್ಕನಾಗಿ, ನೋಡ್ರಿ ಬಸವಣ್ಣ ಇಡೀ ಜಗತ್ತಿಗೆ ಅಣ್ಣನಾಗಿ ಇವತ್ತಿನ ದಿವಸ ನಮ್ಮ ಭೂಮಿ ಪರಂಪರೆಯನ್ನು ಬಹಳಷ್ಟು ಎತ್ತರ ಮಟ್ಟಕ್ಕೆ ಬೆಳೆಯುವಂತ ಕೊಂಡೊಯ್ಯುವಂತ ಒಂದು ಅದ್ಭುತ ಶಕ್ತಿ ಅದು ಅಕ್ಕ ಮಹಾದೇವಿ ಮತ್ತು ಬಸವಣ್ಣನವರು ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತಾರೆ. ಅಕ್ಕ ಮಹಾದೇವಿ ಎಷ್ಟು ತಾಯಿಗೆ ವೈರಾಗ್ಯ ಅಂತ ಯಾಕೆ ಹೆಸರು ಅಂತಂದ್ರೆ, ಒಂದು ತಾಯಿಯ ಒಂದು ವಚನವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆ ತಾಯಿ ಏನಂತಾಳಪ್ಪ ಅಂದ್ರೆ, ಮನೆಗಳಿಗೆ ಕೈವಡ್ಡಿ ಬೀಳುವಂತೆ ಮಾಡ ಅಂತ ತಿಳ್ಕೊಂಡಿರ್ತಾರೆ. ಮನೆಗೆ ಹೋಗಿ ನನ್ನ ಕೈ ಒಡ್ಡುವಂತೆ ಮಾಡೋದನ್ನು ತಿಳ್ಕೊಂಡಿರ್ತಾಳ. ಮತ್ತೊಂದು ಮುಂದೆ ಹೆಜ್ಜೆ ಇಟ್ಟು ಹೇಳ್ತಾ ಇದೆ, ಮನೆಗೆ ಹೋದಾಗ ಅವ್ರಿಗೆ ನೀಡಬೇಡ ಅಂತ ಮನಸ್ಸು ಹಾಕಂತ ತಿಳ್ಕೊಂಡಿರ್ತಾರೆ. ನೀಡಬೇಡ ಅಂತ ಮನಸ್ಸು ಹಾಕಂತ ಹೊರಡ್ಕೊತಾಳ. ಮತ್ತು ಅವರು ಮನಸ್ಸು ಮಾಡಿ ನೀಡಿದ್ರೆ
ಅದು ಕೆಳಗೆ ಬೀಳುವಂತೆ ಮಾಡಲು ಬೇಡ್ಕೊಳ್ತಾರೆ, ಕೆಳಗೆ ಬೀಳುವಂತೆ ಮಾಡಲು ಬೇಡ್ಕೊಳ್ಬೇಕು. ಮತ್ತದಿಲ್ಲ ಅಂದ್ರೆ ಅದನ್ನ ನಾನು ಕೈ ಹಾಕಿ ತಗೊಳ್ಳೋ ಮುಂದೆ ತಗೊಳ್ಳೋಕ್ಕಿಂತ ಮೊದಲ ಯಾವ್ದಾದ್ರು ಒಂದು ಸ್ವಾದ ಬಂದು ಅದನ್ನ ಕೊಂಡೊಯ್ಯುವಂತೆ ಮಾಡಲು ತಗೊಂಡು ಹೋಗುವಂತೆ ಮಾಡಪ್ಪ ಅಂತ ತಿಳ್ಕೊಂಡು ಬಿಡ್ಬೇಕು. ಆದ್ರೆ ನಾವು ಎಂದೂ ಕೂಡ ಇಂತಹ ವ್ಯವಸ್ಥೆಗೆ ನಾವು ಹೋಗಂಗಿಲ್ಲ. ಎಲ್ಲವೂ ಕೂಡ ನಮಗಿರಲಿ, ನಮಗಿರಲಿ, ಎಲ್ಲ ನಂದ ಅನ್ನುವಂಥ ಭಾವನೆ ನಮ್ಮದಾಗಿ. ಅದಕ್ಕೆ ನಾವು ಇವತ್ತಿನ ದಿವಸ ಸಮಾಜದಲ್ಲಿ ಎಲ್ಲಿರಬೇಕಾಗಿತ್ತು ನಾವು ಅಲ್ಲಿದ್ದೀವಿ. ಆದ್ರೆ ಈಗ ಸಮಾಜದಲ್ಲಿ ಯಾರು ಮುಂದೆ ಬಂದಾರಪ್ಪ ಅಂದ್ರೆ ವೈರಾಗ್ಯವನ್ನು ಕಳೆದು ಮಾತ್ರ ಸಮಾಜದಲ್ಲಿ ಮುಂದೆ ಬಂದಾರ. ಸಮಾಜದ ಇತಿಹಾಸದೊಳಗೆ ಅವರು ಒಂದು ಸೂರ್ಯ ಚಂದ್ರರು ಹೇಗೆ ಶಾಶ್ವತವಾಗಿ ಅವರೆಲ್ಲ ನೆಲೆಗೊಂಡಾಗ ವೈರಾಗ್ಯಕ್ಕೆ ಬಹಳ ಶಕ್ತಿ ಐತಿ, ಕಾವ್ಯಕ್ಕೆ ಬಹಳ ತಾಕತ್ ಐತಿ ಅನ್ನುವುದಕ್ಕೆ ಅಕ್ಕಮಹಾದೇವಿಯ ಜೀವನದ ನಿದರ್ಶನವೇ ಸಾಕ್ಷಿ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ಅಕ್ಕಮಹಾದೇವಿಯ ಒಂದಿಷ್ಟು ವಚನದ ಮೂಲಕವಾಗಿ ನಮ್ಮ ಜೀವನವನ್ನು ನಾವೆಲ್ಲ ಸಾರ್ಥಕತೆಯನ್ನಾಗಿ ಮಾಡಿಕೊಳ್ಳುವಂತ ಒಂದು ಹೆಜ್ಜೆ ಒಂದಿಷ್ಟು ನಾವು ಪಡ್ಕೊಂಡಾಗ ಮಾತ್ರ ನಾವು ಕೂಡ ಸಮಾಜದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಗುರುದೇವ ಬ್ರಹ್ಮಾನಂದ ಅಜೋರು ಈ ಭಾಗದಲ್ಲಿ ಅದ್ಭುತವಾಗಿ ಬೆಳೆದು ಇವತ್ತಿನ ದಿವಸ ಎಲ್ಲ ಮನೆಗಳಲ್ಲಿ ಇವತ್ತಿನ ದಿವಸ ಆ ಅಜ್ಜನ ಭಾವಕ್ಷೇತ್ರ ಇರ್ಬೋದು, ಅಜ್ಜನ ಹೊಸ ಮನೆಗೆ ಬ್ರಹ್ಮಾನಂದ ನೆಲೆ ಅನ್ನುವಂತ ಹೆಸರು ಇರ್ಬೋದು, ಅವೆಲ್ಲವೂ ಕೂಡ ಬಂದಿದ್ದಾವ ಅಂದ್ರೆ ಅದಕ್ಕೆಲ್ಲ ಗುರುವಿನ ಆಶೀರ್ವಾದ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ಗುರುವಿನ ಗುಲಾಮನಾಗುವ ತನಕ ದೊರೆಯುವುದನ್ನು ಮುಖ್ಯ ಅಂತ ಹೇಳ್ತಾರೆ. ಹಾಗೆ ನಾವು ಗುರುವಿನ ಸೇವೆಯನ್ನು, ನಿಸ್ವಾರ್ಥತೆಯ ಸೇವೆಯನ್ನು ನಾವೆಲ್ಲರೂ ಕೂಡ ಮಾಡಿದಾಗ ಮಾತ್ರ ನಮಗೆಲ್ಲ ಮುಕ್ತಿ ಸಿಗಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಗುರುವಿನ ಸೇವೆ ಮಾಡಲು, ಗುರುವಿನ ಅಂತಃಕರಣದಲ್ಲಿ ನಾವು ಬೆಳೆದಾಗ ಮಾತ್ರ ಆ ಗುರು ನಮ್ಮನ್ನ ಕಾಪಾಡುವಂತ ನಿಟ್ಟಿನಲ್ಲಿ ನಮಗೆ ಆಶೀರ್ವಾದವನ್ನು ಮಾಡ್ತಾನೆ ಅನ್ನುವಂತ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿ, ಹಾಗೆ ಪ್ರತಿ ವರ್ಷವೂ ಗುರುಗಳ ಒಂದು ಪುಣ್ಯಸ್ಮರಣಿ ಕಾರ್ಯಕ್ರಮವನ್ನು ನಾವೆಲ್ಲ ಮಾಡ್ತಾ ಹೋಗೋಣ. ಗುರು ಯಾವತ್ತೂ ಕೂಡ ನಮಗೆಲ್ಲ ಅಜರಾಮರ. ಯಾಕಂದ್ರೆ ನೀರಿನೊಳಗೆ 3 ವಿಧಗಳು ಹುಡ್ತಾವ, ನೀರಿನೊಳಗೆ 3 ವಸ್ತುಗಳು ಉದ್ಭವ. ಒಂದು ನೀರಿನೊಳಗೆ ಮಳೆ ಬರುವಂತ ಸಂದರ್ಭದಲ್ಲಿ ಆಣಿಕಲ್ಲು ಹುಡಬೇಕು. ಆಣಿಕಲ್ಲು 1 ನಿಮಿಷ ಕಾಲವಾಗಿ ಭೂಮಿ ಮೇಲೆ ಬಂದು ತನ್ನ ಜೀವನವನ್ನು ಮತ್ತೆ ನೀರಿಗಾಗಿ ಅರ್ಪಣ ಮಾಡಬೇಕು. ಮತ್ತೊಂದು ನೀರಿನೊಳಗೆ ಏನ್ ಮಾಡಬೇಕು ಅಂದ್ರೆ ನೀರಾಗಿ ಬಂದು ಹೊಳ್ಳಿ ಸಮುದ್ರಕ್ಕೆ ಸೇರಿ ಉಪ್ಪಾಗ್ತದೆ. ಉಪ್ಪನ್ನು ಕೂಡ ಒಂದ್ ಸ್ವಲ್ಪ ನೀರು ಹಾಕಿಬಿಟ್ರೆ ಸಾಕು, ಕರಗಿ ಮತ್ತೆ ನೀರಾಗಿ ಹೋಗ್ತದೆ. ಮತ್ತೊಂದು ನೀರೊಳಗೆ ಹುಡುಕುವಂಥದ್ದು ಒಂದು ಸ್ವಾತಿ ಮಳೆ ಬರುವಂತ ಸಂದರ್ಭದಲ್ಲಿ, ಸ್ವಾತಿ ಮಳೆ ಬಂತಪ್ಪ ಅಂದ್ರೆ ಸಮುದ್ರದೊಳಗಿರುವಂತ ಕಪ್ಪೆ ಚಿಪ್ಪು ತನ್ನ ಎದೆಯನ್ನು ತಗೊಂಡಿರ್ತಾವ, ತನ್ನ ಒಡಲನ್ನು ತಗೊಂಡು ನಿಂತಿರ್ತದೆ. ಸ್ವಾತಿ ಮಳೆ ಬೀಳುವಂತ ಸಂದರ್ಭದಲ್ಲಿ ಅದು ಸಮುದ್ರದೊಳಗಿರುವಂತ ನೀರನ್ನು ಭೇದಿಸಿ ಎಲ್ಲಿ ಕಪ್ಪೆ ಚಿಪ್ಪು ಇರ್ತದಲ್ಲ ಅಲ್ಲಿ ಹೋಗಿ ಆ ಕಪ್ಪೆ ಚಿಪ್ಪೊಳಗೆ ಬಂದು ಕುತ್ಕೋತದೆ. ಕುತ್ಕೊಂಡಾಗ 21 ದಿನ ಆದ ನಂತರ ಅವಾಗ ಏನ್ ಮಾಡ್ತದೆ, ತನ್ನ ಎದೆಯನ್ನು ತೆಗೆದಿರ್ತದೆ. ಕಪ್ಪೆ ಚಿಪ್ಪು ಎದೆಯನ್ನು ತೆಗೆದು ಅಲ್ಲಿ ಸ್ವಾತಿ ಹನಿ ನೀರು, ಮಳೆ ನೀರ ಹನಿ ಏನಾಗಿರ್ತದಪ್ಪ ಅಂದ್ರೆ ಮುತ್ತಾಗಿ ಪರಿವರ್ತನೆ ಆಗಿರ್ತದೆ. ಮುತ್ತಾಗಿ ಪರಿವರ್ತನೆಯಾಗಿ 21 ದಿನ ಆದ ನಂತರ ಮುತ್ತು ನಮಗೆ ಸಿಗಿದೆ. ಹಾಗೆ ನಮ್ಮ ಗುರುದೇವ ಬ್ರಹ್ಮಾನಂದ ಗುರುಗಳು ಮತ್ತು ಸಿದ್ದೇಶ್ವರ ಮಹಾಸ್ವಾಮಿಗಳು ಹೆಂಗ ಬಾಂಧವರನ್ನು ನಮಗೆಲ್ಲ ಮುದ್ದೆನಂಗೆ ನಮಗೆ ಶಾಶ್ವತವಾಗಿ ಸಿಗುವಂತ ಒಂದು ಶಕ್ತಿ ಅದು ಇರುವ ಗುರುಗಳು ಅನ್ನುವಂತ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಗುರುಗಳು ಹೇಗೆ ಗಂಧದ ಕೊರಡು ಕೈದು ಹೇಗೆ ಎಲ್ಲರಿಗೂ ಸುವಾಸನೆಯನ್ನು ಕೊಡುತ್ತಿದ್ದಲ್ಲ, ಉದಿನಪೇಟೆ ತನ್ನನ್ನು ಸುಟ್ಟುಕೊಂಡು ಸಮಾಜಕ್ಕೆ ಹೇಗೆ ಸುವಾಸನೆಯನ್ನು ಕೊಡುತ್ತಿದ್ದಲ್ಲ, ಈಗ ಗುರುಗಳು ನಮ್ಮ ಸಮಾಜಕ್ಕೆ ಅವರ ಆಶೀರ್ವಾದವನ್ನು ಕೊಟ್ಟು ತಮ್ಮ ದೇಹವನ್ನು ಸಮಾಜಕ್ಕೆ ಅರ್ಪಣೆ ಮಾಡಿದ್ದಾರೆ ಅಂತ ಗುರುಗಳ ಪುಣ್ಯಾತ್ಮರ ಒಂದು ಆಶೀರ್ವಾದ ನಮಗೆಲ್ಲ ಆಗಬೇಕಾಗಿತ್ತು ಅಂತ ನಾವೆಲ್ಲ
ಪ್ರಾಂಜಲ ಮನಸ್ಸಿನಿಂದ ನಾವು ಅವರ ಸೇವೆಯನ್ನು ನಿರಂತರವಾಗಿ ಮಾಡಿದಾಗ ಮಾತ್ರ ಗುರು ನಮಗೆಲ್ಲ ಆಶೀರ್ವಾದವನ್ನು ಮಾಡ್ತಾನೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇರುವ ಗುರುಗಳು ಲಿಂಗೈಕ್ಯರಾಗಿದ್ದಾರೆ. ಅವರ ಆಶೀರ್ವಾದ ಈಗ ಯಾರ ಮೇಲೆ ನಮ್ಮ ಪ್ರಸ್ತುತದ ಗುರು ಸಿದ್ದೇಶ್ವರ ಸ್ವಾಮಿಗಳ ಸದ್ರೂಪದಲ್ಲಿ ಅವರು ಬಂದು ಅವರ ಪಾದದಲ್ಲಿ ಅವರ ಹೃದಯದಲ್ಲಿ ಬಂದು ನಮ್ಮ ಇವತ್ತಿನ ದಿವಸವೆಲ್ಲ ಆಶೀರ್ವಾದದ ಮೂಲಕವಾಗಿ ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಾರೆ. ಅವರ ಇಬ್ಬರ ಸೇವೆ ನಮಗೆ ಸಿಗಂಗೆ ಪ್ರಸ್ತುತ ಇರುವಂತಹ ಪೂಜ್ಯರ ಸೇವೆಯನ್ನು ನಾವು ನಿರಂತರವಾಗಿ ಮಾಡಿದಾಗ ಮಾತ್ರ ಆ ಇರುವ ಗುರುಗಳ ಆಶೀರ್ವಾದ ಇವರ ಮೂಲಕ ಸಿಗ್ತದೆ ಅನ್ನುವಂಥ ಸತ್ಯತೆ ನಾವೆಲ್ಲರೂ ಕೂಡ ಎದುರುಗೊಂಡು ಅವರ ಸೇವೆಯನ್ನು ಅವರ ಹಾದಿಯಲ್ಲಿ ನಾವು ಹೋದಾಗ ಅವರ ಕೃಪೆ ನಮ್ಮ ಮೇಲೆ ಆಗಲಿಕ್ಕೆ ಸಾಧ್ಯ ಅನ್ನುವಂತಹ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿ ಇನ್ನು ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಿನ್ನೆ ಇವತ್ತು ನಾಳೆ ಹಿಂಗೆಲ್ಲ ನಡೀತಾ ಇದೆ. ಆ ಎಲ್ಲ ಕಾರ್ಯಕ್ರಮಗಳಿಗೆ ನಾವೆಲ್ಲ ಸಕ್ರಿಯವಾಗಿ ಪಾಲ್ಗೊಂಡು ಗುರುವಿನ ಸೇವೆ ಮಾಡಿ ಹರ ಮುನಿದರು ಗುರು ಕಾಯಣ ಅಂತ ಹೇಳ್ತಾರೆ. ಆ ಹರ ಒಂದೇ ನಮಗೆ ಸಿದ್ಧ ಬಂದ್ರು ನಮಗೆ ಕಾಯುವಂತವ್ರು ಯಾರಪ್ಪ ಅಂದ್ರೆ ಅದು ಗುರುಗಳು. ಆ ಗುರುವಿನ ಕೃಪೆಗೆ ನಾವೆಲ್ಲ ಪಾತ್ರಗೊಳ್ಳುವಂತ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ ಅಂತ ಆಶಿಸಿ ಇವಾಗೆಲ್ಲ ಬಹಳ ಬಿಸಿಲಿನ ತಾಪಮಾನ ಬಹಳ ಇದೆ. ಎಲ್ಲ ಇಲ್ಲಿ ಬಂದವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಿಮ್ಮ ಮನೆಯ ಅಂಗಳದ ಅಲ್ಲಿ ಮನೆಯ ನಾಯಿಗೆ ಮೇಲೆ ಒಂದಿಷ್ಟು ನೀರುಗಳನ್ನು ಹಾಕಿ ಒಂದಿಷ್ಟು ಕಾಳುಗಳನ್ನು ಹಾಕಿ ಇಡುವಂತ ಪ್ರಯತ್ನಗಳನ್ನು ಮಾಡಿ ಪಕ್ಷಿಗಳು ನೀರಿನ ದಾಹವನ್ನು ತೀರಿಸಿಕೊಳ್ಳಲಿಕ್ಕೆ ಒಂದಿಷ್ಟು ಸಣ್ಣ ಪ್ರಯತ್ನವನ್ನು ನಾವು ಮಾಡಿದಾಗ ಮಾತ್ರ ಆ ಪಕ್ಷಿಗಳು ಕೂಡ ನಾವು ನೀರು ಕೊಡಲಿಕ್ಕೆ ಸಾಧ್ಯ. ಅಂತಹ ಕಾರ್ಯಕ್ಕೆ ನಾವೆಲ್ಲ ಪ್ರತಿ ವರ್ಷ ಬಿಸಿಲು ಸಂದರ್ಭದಲ್ಲಿ ನಿಮ್ಮ ಮನೆಯ ಗಾಳಿ ಅಂಗಳದಲ್ಲಿ ಒಂದಿಷ್ಟು ನೀರು ಕಾಳುಗಳನ್ನು ಇಡುವಂತ ಒಂದು ಹೆಜ್ಜೆಯನ್ನು ತಾವೆಲ್ಲ ಇಡಿದೆ ಅನ್ನುವಂತಹ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಕೂಡ ಭಗವಂತ ಗುರು ಸಿದ್ದೇಶ್ವರ ಈ ವರ್ಷ ನಮ್ಮೆಲ್ಲ ರೈತರಿಗೆ ಉತ್ತಮ ಮಳೆ ಬೆಳೆಯನ್ನು ಕೊಟ್ಟು ನಮ್ಮನ್ನೆಲ್ಲ ರಕ್ಷಣೆ ಮಾಡಲಿ ಅನ್ನುವಂತಹ ಒಂದು ಪ್ರಾರ್ಥನೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ ಅಂತ ಆಶಿಸಿ ನಮ್ಮ ನಾಲ್ಕು ಮಾತಿಗೆ ವಿರಮಿಸ್ತಾ ಇದ್ದೇನೆ. ಜೈ ಗುರು.